ಇವತ್ತಿಂದು ಕಾರ್ಯಕ್ರಮ ಬಗ್ಗೆ ನಿಮ್ಗೆ ಹೆಂಗ್ ಅನಿಸ್ತು? ತುಂಬ ದಿವಸ ಆದಮೇಲೆ ಒಂದು ಒಳ್ಳೆ ವಿಷಯಕ್ಕೆ ನಾವು ತಿಳ್ಕೊಳ್ಳಿಕ್ಕೆ ಅವಕಾಶ ಸಿಕ್ತು. ನಮ್ಮ ಜೀವನದಲ್ಲಿ ಹೇಗೇಗೋ ಓಡಾಡ್ತಾ ಏನೇನೋ ಕೆಲಸಕ್ಕೆ ಹೋಗ್ತಾ ಇರ್ತೀವಿ, ಅದು ಮಾಡ್ತೀವಿ ಇದು ಮಾಡ್ತೀವಿ, ಅದಕ್ಕೊಂದು ಪ್ರಾಪರ್ ಪ್ಲಾನ್ ಇರಲ್ಲ, ಒಂದು ಪ್ರಾಪರ್ ಎಕ್ಸಿಕ್ಯೂಷನ್ ಒಂದು ಕಡೆ ಇರಲ್ಲ. ಯಾರು ಏನು ಮಾಡಿದ್ರು ಒಂದು ಮಾತ್ರ ಪ್ರಿಯಾರಿಟಿ ಅನ್ನೋದು ದುಡ್ಡು ಗಳಿಸೋದು ಒಂದು ಇರುತ್ತೆ. ಯಾಕಂದರೆ ಅದು ಅನಿವಾರ್ಯ, ಕಂಪಲ್ಸರಿ ನಾವು ದುಡ್ಡುಗೋಸ್ಕರ ಹೋಗ್ತಾನೆ ಬೇಕಾಗುತ್ತೆ. ಯಾಕಂದರೆ ಡೈಲಿ ನೀಡ್ಸ್ ನಮಗೆ ಆ ಥರ ಮೋಟಿವೇಟ್ ಮಾಡುತ್ತೆ. ಬಟ್ ನಾವು ಮಾಡ್ತಾ ಇರೋದು ಸಂಪಾದನೆ, ಆ ದುಡ್ಡು ಹೇಗೆ ನಾವು ಯುಟಿಲೈಸ್ ಮಾಡ್ತಾಯಿದ್ವಿ, ಅದನ್ನು ಹೇಗೆ ನಾವು ಪ್ರಾಪರಾಗಿ ಅದನ್ನು ಯೂಸ್ ಮಾಡ್ತಾಯಿದ್ವಿ, ಅದನ್ನು ಹೇಗೆ ನಾವು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸ್ತಾ ಇದೀವಿ, ಅದನ್ನು ಮುಂದೆ ಹೋಗಿ ಅದರಲ್ಲಿ ಡೆವಲಪ್ಮೆಂಟ್ ನಾವು ಕಾಣಿಸ್ತಾ ಇದೆಯಾ, ಪ್ರಾಪರಾಗಿ ನಮಗೆ ನಾವು ಸಮಯ ಕೊಡ್ತಾ ಇದ್ದೀವಿ, ಈ ಎಲ್ಲ ವಿಷಯಗಳು ಪರ್ಟಿಕ್ಯುಲರ್ ಆಗಿ ಮನಿ ಮ್ಯಾನೇಜ್ಮೆಂಟ್ ಹೇಗೆ ನಾವು ಮಾಡ್ಕೋಬೇಕು, ಹೇಗೆ ಮಾಡ್ತಾಯಿದ್ವಿ, ಎಲ್ಲೆಲ್ಲಿ ತಪ್ಪಾಗ್ತಾ ಇದೆ ಅಂತ ವಿಷಯಗಳು ತುಂಬ ಸರಳವಾಗಿ ನಾಯಕ್ ಸರ್ ಹೇಳಿದ್ದಕ್ಕೆ ಒಂಥರ ಮೈಂಡ್ ಓಪನ್ ಮಾಡಿದ್ದಾರೆ. ಅದರ ಜೊತೆಯಲ್ಲೇ ಅವರು ಹೇಳಿದ್ದ ಸಬ್ಕಾನ್ಷಿಯಸ್ ಮೈಂಡ್ ಯಾವಾಗಲೂ ಮೈಂಡಲ್ಲಿ ಅದನ್ನು ಯೋಚನೆ ಮಾಡಿಲ್ಲ, ಅದೊಂಥರ ಅವ್ನ ಮೈಂಡಲ್ಲಿ ಇರುತ್ತೆ ಅಂತ. ಸೊ ಹೀಗೆ ಅದು ಓಪನ್ ಅಪ್ ಆಯಿತು. ಈಗ ನಾವು ಸರಳವಾಗಿ ಹೇಗೆ ನಮ್ಮ ಜೀವನದಲ್ಲಿ ಒಳ್ಳೆಯ ನಿರ್ಣಯಗಳು ತೊಗೊಂಡು ಮುಂದೆ ಹೋಗಲಿಕ್ಕೆ ಅವಕಾಶ ಸಬ್ಕಾನ್ಷಿಯಸ್ ಮೈಂಡ್ದು ತುಂಬ ಇರುತ್ತೆ ಅಂತ ಗೊತ್ತಾದ ಮೇಲೆ ಅದನ್ನು ಟ್ಯೂನಪ್ ಮಾಡ್ಕೊಳ್ಳಿಕ್ಕೆ ನಾವು ಏನೇನು ಮಾಡ್ಕೋಬೇಕು ಅಂತ ವಿಚಾರಗಳು ಬಂದಿದ್ದಕ್ಕೆ ಇದೆಲ್ಲ ನಮಗೆ ಅವಕಾಶ ಕೊಟ್ಟು ನಮಗೆ ತಿಳಿಯುವಂಥ, ನಿಂತು ಯೋಚನೆ ಮಾಡುವಂಥ ಮಾಡಿದ ನಾಯಕ್ ಸರ್ಗೆ ತುಂಬ ನಾವು ಋಣರಾಗಿರ್ತೀವಿ ಅಂತ ನಾವು ಹೇಳ್ಬೋದು. ಅಷ್ಟು ದೊಡ್ಡ ಮಾತಿದ್ದಕ್ಕೆ ಅಂತಂದರೆ ಈ ವಿಷಯಗಳು ಎಲ್ಲಿ ಚರ್ಚೆ ಬರಲ್ಲ, ಯಾರು ಇದರ ಬಗ್ಗೆ ಜಾಸ್ತಿ ಮಾತಾಡಲ್ಲ. ಯಾವಾಗಲೂ ನೋಡಿದ್ರು ಅದು ಮಾಡಬೇಡ ಇದು ಮಾಡಬೇಡ ಅಂತ ಅನ್ನೋರೇ ಬಿಟ್ಟು ಈ ಥರ ಮಾಡಿ, ಈ ಥರ ಯೋಚನೆ ಮಾಡಿ ನಮ್ಮ ಭವಿಷ್ಯಕ್ಕೆ, ನಮ್ಮ ಮುಂದಿನ ಇದಕ್ಕೆ ಎಷ್ಟೊಂದು ಉಪಯೋಗ ಆಗುತ್ತೆ ಅಂತ ಹೇಳಿ ನಮ್ಮ ಥಾಟ್ ಪ್ರಾಸೆಸ್ಸನ್ನೇ ಇವತ್ತು ಬದಲಾವಣೆ ಮಾಡಿ, ಚೇಂಜಸ್ ಮಾಡಿ ತುಂಬ ಉಪಕಾರ ಮಾಡಿದ್ದಾರೆ ಅಂತ ನಾವು ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಮತ್ತು ಇವತ್ತಿಂದು ಟಾಪಿಕ್ ಇಷ್ಟೊಂದು ಹೇಳಿದ್ರು, ಅದರಲ್ಲಿ ಇಷ್ಟವಾದ ಟಾಪಿಕ್ ನನಗೆ ಇಷ್ಟವಾದ ಸಬ್ಕಾನ್ಷಿಯಸ್ ಮೈಂಡ್ ಬಗ್ಗೆನೇ ಇಷ್ಟವಾಗಿದೆ. ಎಷ್ಟು ದುಡ್ಡು ಎಷ್ಟು ಮನಿ ಇದನ್ನು ಸಪ್ರೇಟ್ ಒಂದು ಇದು ಮಾಡಿದರೆ ನಾವು ಹೇಗೆ ನಾವು ನಮ್ಮ ಜೀವನವನ್ನು ಒಂದು ನಿರ್ಣಾಯಕ ರೂಪದಲ್ಲಿ ತೊಗೊಳ್ತಾ ಇದ್ವಿ, ನಾವು ಏನು ಮಾಡಬೇಕಂಡು ಈ ಜೀವನದಲ್ಲಿ ಅಚೀವ್ ಮಾಡಬೇಕು ಅಂತ ಒಂದು ಗೋಲ್ ಸೆಟ್ಟಿಂಗ್ ಏನಿದೆ ಅಲ್ಲ, ಅದಕ್ಕೆ ಸಬ್ಕಾನ್ಷಿಯಸ್ ಮೈಂಡ್ ಅನ್ನೋದೊಂದು ಕರೆಕ್ಟಾಗಿ ಟ್ಯೂನ್ ಮಾಡಿಕೊಂಡ್ರೆ, ಅದನ್ನು ಕೆಲವೊಂದು ಬದಲಾವಣೆ ನಾವು ಮಾಡಿಕೊಂಡ್ರೆ ನಮ್ಮ ಮುಂದಿನ ಜೀವನದಲ್ಲಿ ಸಕ್ಸಸ್ ಆಗ್ತೀವಿ. ಅದು ಮನಿ ರೂಪಕದೇ ಇರಲಿ, ನಾವು ಒಂದು ಒಳ್ಳೆ ಪೊಸಿಷನ್ ರೂಪಕದಲ್ಲಿ, ನಾವು ಹ್ಯಾಪಿನೆಸ್ ರೂಪಕದಲ್ಲಿ ಇದು ನಮಗೆ ಉಪಯೋಗ ಆಗುತ್ತೆ ಅಂತ ಒಂದು ವಿಚಾರ, ನಮಗೆ ಒಂದು ಕೀ ಸಿಕ್ತು ನಮಗೆ. ಆ ಕೀನಿಂದ ನಾವು ನಮ್ಮ ಮುಂದಿನ ಜೀವನ ನಾವು ನಿರ್ಮಾಣ ಮಾಡ್ಕೋಬೇಕಂತ ನಮಗೆ ಇದರಿಂದ ಗೊತ್ತಾಯಿತು. ಇದನ್ನು ತುಂಬ ಇಷ್ಟ ಆಯಿತು. ಇದ್ರ ಬಗ್ಗೆ ನಾವು ಮುಂದೆ ಇನ್ನೂ ತಿಳ್ಕೋಬೇಕು. ನಾಯಕ್ ಅವ್ರ ಹತ್ರ ನಾವು ಇನ್ನೂ ಅದರ ಬಗ್ಗೆ ಕೇಳ್ತೀನಿ. ಡೌಟ್ಸ್ ಏನಿದ್ರು ಅವರು ಹೇಳಿದರು, ಮುಂದಿನ ಸೆಷನ್ಸಲ್ಲಿ ಎಲ್ಲ ಡೌಟ್ಸ್ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದರು. ತುಂಬ ಡೌಟ್ಸ್ ಯೋಚನೆ ಬರ್ತಾ ಇದೆ. ನೆಕ್ಸ್ಟ್ ಟೈಮ್ಗೆ ಅದನ್ನು ರೀಕಲೆಕ್ಟ್ ಮಾಡ್ಕೊಂಡು ಮತ್ತೆ ತಿರ್ಗಾ ಅವರ ಸೆಷನ್ಗೆ ನಾವು ಬರ್ತೀವಿ ಅಂತ ನಾನು ಹೇಳ್ತೇನೆ. ಥ್ಯಾಂಕ್ ಯು.